ವ್ಯಕ್ತಿ, ಒಬ್ಬ ಮಹಾನಾಯಕನ ಹೆಸರು ಪದೇ ಪದೇಯಾಗಿ ರಾಜಕಾರಣದಲ್ಲಿ ಕೇಳ್ತಾರೆ. ಇದರಲ್ಲೂ ಅವ್ರದೇ ಪಾತ್ರ ಇದೆ ಅಂತ ಹೇಳಿ ಅನಿಸ್ತಾ ಇದೆ. ಆಗೋಲ್ಲ. ಇನ್ಕಲೇ ಕೆಲವು ಅರೆಸ್ಟ್ ಆಗಿದ್ದಾರೆ, ಅದು ಪಾರ್ಟಿಕಲಿ ಕನೆಕ್ಟೆಡ್ ಇಲ್ಲ ರೀ. ನಮ್ಮ ಎಮ್ ಎಲ್ ಎಗಳನ್ನ ಟ್ರ್ಯಾಪ್ ಮಾಡಿದ್ರಲ್ಲ ರೀ, ಎಮ್ ಎಲ್ ಎ ಮಾಡಿದ್ರು, ಮಂತ್ರಿಗಳು ಮಾಡಿದ್ರು, ಅದು ಪಾರ್ಟಿಕಲಿ ಕನೆಕ್ಟೆಡ್ ಇರಲಿಲ್ಲ. ಕೆಲವು ಕಡೆ ಇದೆ, ಹೀಗೆ ಅದಕ್ಕೆ ಒಂದು ಸಲ ಬಿಸ್ನೆಸ್ ಸಂಬಂಧ ಇದೆ, ಕೆಲವು ಬ್ಲ್ಯಾಕ್ ಮೇಲ್ ಸಂಬಂಧ ಮಾಡ್ತಾರೆ, ಕೆಲವು ಪಾರ್ಟಿಕಲಿ ಮಾಡ್ತಾರೆ, ಎಲ್ಲ ರೀತಿ ಇದೆ. ಈ ಥರ ಹಿಂಗಿದೆ ಅಂತ ಹೇಳಲಿಕ್ಕೆ ಆಗೋಲ್ಲ ನೇರವಾಗಿ. ಕಾರಣ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿ ನಮ್ಮವರು. ಬೆಳಗಾವಿಯಲ್ಲಿ ಪದೇ ಪದೇ ಅಧಿಕಾರಿಗಳ ಮೇಲೆ ಹಲ್ಲೆ ನಡೀತಾ ಇದೆ, ಬೆದರಿಕೆ ಆಗ್ತಾ ಇದಾರೆ, ಅದು ಜನಪ್ರತಿನಿಧಿಗಳನ್ನ ಆ ರೀತಿ ಒಂದು ಮಾಡ್ತಾ ಇದಾರೆ. ಇದಕ್ಕೊಂದು ಏನು ಜಿಲ್ಲಾಡಳಿತ ಯಾವ ಕ್ರಮ ಕೈಗೊಳ್ತಾ ಇದೆ? ಬರೀ ಒಂದು ಕೇಸ್ ದಾಖಲಾಗ್ತಾ ಇದೆ, ಮತ್ತು ಅದು ಬೇಲ್ ಮೇಲೆ ವಾಪಸ್ ಬರ್ತಾ ಇದ್ದಾರೆ. ಯಾವುದೇ ರೀತಿಯ ಅದಕ್ಕೆ ನಾವು ಮಾಡ್ಲಿಕ್ಕೆ ಕೋರ್ಟ್ ಬೇಲ್ ಕೊಟ್ಟರೆ ನಾವೇನು ಮಾಡೋರು? ನಮ್ಮದು ಡ್ಯೂಟಿ ಎಷ್ಟೈತೆ ಅದು ಮಾಡ್ತಾರೆ. ನಮ್ಮ ಡ್ಯೂಟಿ ನಾವು ಮಾಡ್ತಾರೆ, ಪೊಲೀಸರು ಮಾಡ್ತಾರೆ, ನಾವು ಹೇಳ್ತೀವಿ. ಆದರೆ ಮುಂದೆಲ್ಲ ನ್ಯಾಯಾಲಯ ಅಂತಿಮವಾಗಿ ಅವರೇ ಮಾಡಬೇಕಲ್ಲ. ನ್ಯಾಯಾಲಯಕ್ಕೆ ನಾವು ಹೇಳಲಿಕ್ಕೆ ಆಗೋಲ್ಲ. ಬಂದಿದೆ, ಅದೆಲ್ಲ ಪರ್ಮಿಷನ್ ತೊಗೋಬೇಕು, ಸರ್ಕಾರದೆಲ್ಲ ಅನುಮತಿ ತೊಗೋಬೇಕಂತ ಅಲ್ಲಿವರೆಗೆ ಸ್ಟಾಪ್ ಮಾಡಿದ್ದಾರೆ ಡಿ ಸಿ ಅವರು. ಅದು ಮುಂದೆ ಸರ್ಕಾರ ಡಿಸಿಷನ್ ತೊಗೋಬೇಕಂತ. ಸಿಡಿ ವಿಚಾರ, ಈ ಟ್ರ್ಯಾಪ್ ವಿಚಾರ ಬಂದಾಗ ಒಬ್ಬ ವ್ಯಕ್ತಿ, ಒಬ್ಬ ಮಹಾನಾಯಕನ ಹೆಸರು ಪದೇ ಪದೇಯಾಗಿ ರಾಜಕಾರಣದಲ್ಲಿ ಕೇಳ್ತಾರೆ. ಇದರಲ್ಲೂ ಅವ್ರದೇ ಪಾತ್ರ ಇದೆ ಅಂತ ಹೇಳಿ ಅನಿಸ್ತಾ ಇದೆ. ಆಗೋಲ್ಲ. ಇನ್ಕಲೇ ಕೆಲವು ಅರೆಸ್ಟ್ ಆಗಿದ್ದಾರೆ, ಅದು ಪಾರ್ಟಿಕಲಿ ಕನೆಕ್ಟೆಡ್ ಇಲ್ಲ ರೀ. ನಮ್ಮ ಎಮ್ ಎಲ್ ಎಗಳನ್ನ ಟ್ರ್ಯಾಪ್ ಮಾಡಿದ್ರಲ್ಲ ರೀ, ಎಮ್ ಎಲ್ ಎ ಮಾಡಿದ್ರು, ಮಂತ್ರಿಗಳು ಮಾಡಿದ್ರು, ಅದು ಪಾರ್ಟಿಕಲಿ ಕನೆಕ್ಟೆಡ್ ಇರಲಿಲ್ಲ. ಕೆಲವು ಕಡೆ ಇದೆ, ಹೀಗೆ ಅದಕ್ಕೆ ಒಂದು ಸಲ ಬಿಸ್ನೆಸ್ ಸಂಬಂಧ ಇದೆ, ಕೆಲವು ಬ್ಲ್ಯಾಕ್ ಮೇಲ್ ಸಂಬಂಧ ಮಾಡ್ತಾರೆ, ಕೆಲವು ಪಾರ್ಟಿಕಲಿ ಮಾಡ್ತಾರೆ, ಎಲ್ಲ ರೀತಿ ಇದೆ. ಈ ಥರ ಹಿಂಗಿದೆ ಅಂತ ಹೇಳಲಿಕ್ಕೆ ಆಗೋಲ್ಲ ನೇರವಾಗಿ. ಕಾರಣ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿ ನಮ್ಮವರು. ಬೆಳಗಾವಿಯಲ್ಲಿ ಪದೇ ಪದೇ ಅಧಿಕಾರಿಗಳ ಮೇಲೆ ಹಲ್ಲೆ ನಡೀತಾ ಇದೆ, ಬೆದರಿಕೆ ಆಗ್ತಾ ಇದಾರೆ, ಅದು ಜನಪ್ರತಿನಿಧಿಗಳನ್ನ ಆ ರೀತಿ ಒಂದು ಮಾಡ್ತಾ ಇದಾರೆ. ಇದಕ್ಕೊಂದು ಏನು ಜಿಲ್ಲಾಡಳಿತ ಯಾವ ಕ್ರಮ ಕೈಗೊಳ್ತಾ ಇದೆ? ಬರೀ ಒಂದು ಕೇಸ್ ದಾಖಲಾಗ್ತಾ ಇದೆ, ಮತ್ತು ಅದು ಬೇಲ್ ಮೇಲೆ ವಾಪಸ್ ಬರ್ತಾ ಇದ್ದಾರೆ. ಯಾವುದೇ ರೀತಿಯ ಅದಕ್ಕೆ ನಾವು ಮಾಡ್ಲಿಕ್ಕೆ ಕೋರ್ಟ್ ಬೇಲ್ ಕೊಟ್ಟರೆ ನಾವೇನು ಮಾಡೋರು? ನಮ್ಮದು ಡ್ಯೂಟಿ ಎಷ್ಟೈತೆ ಅದು ಮಾಡ್ತಾರೆ. ನಮ್ಮ ಡ್ಯೂಟಿ ನಾವು ಮಾಡ್ತಾರೆ, ಪೊಲೀಸರು ಮಾಡ್ತಾರೆ, ನಾವು ಹೇಳ್ತೀವಿ. ಆದರೆ ಮುಂದೆಲ್ಲ ನ್ಯಾಯಾಲಯ ಅಂತಿಮವಾಗಿ ಅವರೇ ಮಾಡಬೇಕಲ್ಲ. ನ್ಯಾಯಾಲಯಕ್ಕೆ ನಾವು ಹೇಳಲಿಕ್ಕೆ ಆಗೋಲ್ಲ. ಬಂದಿದೆ, ಅದೆಲ್ಲ ಪರ್ಮಿಷನ್ ತೊಗೋಬೇಕು, ಸರ್ಕಾರದೆಲ್ಲ ಅನುಮತಿ ತೊಗೋಬೇಕಂತ ಅಲ್ಲಿವರೆಗೆ ಸ್ಟಾಪ್ ಮಾಡಿದ್ದಾರೆ ಡಿ ಸಿ ಅವರು. ಅದು ಮುಂದೆ ಸರ್ಕಾರ ಡಿಸಿಷನ್ ತೊಗೋಬೇಕಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.